ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು SSP ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಮತ್ತೆ 2024 ಮತ್ತೆ 25 ನ ಒಂದು ಅಮೌಂಟ್ ಬಂದಿಲ್ಲ ಬ್ರೋ ಇನ್ನ. ಮತ್ತೆ ಇನ್ನು ತುಂಬಾ ಜನ ಬಂದು 25 ಮತ್ತೆ 26 ನ ಒಂದು ಅಪ್ಲಿಕೇಶನ್ ಅನ್ನುವಂಥದ್ದು ವೆರಿಫಿಕೇಶನ್ ಆಗಿದೆ ಬ್ರೋ. SSP ದು ಅಮೌಂಟ್ ಕೂಡ ಅಪ್ಡೇಟ್ ಆಗಿ ಅವೇಟೆಡ್ ಅಂತ ಬಂದಿದೆ ಬ್ರೋ. ನೆಕ್ಸ್ಟ್ ಏನ್ ಮಾಡಬೇಕು ಅಂತಾನು ಕೂಡ ತುಂಬಾ ಜನ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಮೊದಲನೇದಾಗಿ 2024 ಮತ್ತೆ 25 ನ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ತುಂಬಾ ಜನದ್ದು ವೆರಿಫಿಕೇಶನ್ ಆಗಿದೆ ಅಂತಾನೆ ಹೇಳ್ಬೋದು. ಅಮೌಂಟ್ ಕೂಡ OBC ಕ್ಯಾಂಡಿಡೇಟ್ಸ್ಗೆ ಅವಾಗಲೇ ರಿಸೀವ್ ಆಗ್ತಿದೆ ಅಂತ ಹೇಳಿ ಅಂತ ಅನ್ಕೊಂತೀನಿ. ಸೊ ಅದ್ರ ಮಧ್ಯೆ ಲೈವ್ ಬಂದಾಗ ತುಂಬಾ ಜನ ಬಂದು ಬ್ರೋ 2025 ಮತ್ತೆ 26 ನ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಕೂಡ ಅವೇಟೆಡ್ ಅಂತ ತೋರಿಸಿದೆ ಬ್ರೋ. ಮತ್ತೆ ಅಪ್ಲಿಕೇಶನ್ ಸ್ಟೇಟಸ್ ಅನ್ನುವಂಥದ್ದು ಅಪ್ಲಿಕೇಶನ್ ಅನ್ನುವಂಥದ್ದು ವೆರಿಫಿಕೇಶನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಸೊ ಅದರಲ್ಲಿ ಒಂದು ಸ್ಟೂಡೆಂಟ್ ಬಂದ್ಬಿಟ್ಟು ನಮಗೆ ಒಂದು ಮೆಸೇಜ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂದ್ರೆ ಬ್ರೋ ನಂದು ಅವೇಟೆಡ್ ಅಂತ ಇದೆ ಬ್ರೋ 2025 ಮತ್ತೆ 26 ನ ಒಂದು ಸ್ಕಾಲರ್ಶಿಪ್ ಅನ್ನುವಂಥದ್ದು SSP ಸ್ಕಾಲರ್ಶಿಪ್ ಅಮೌಂಟ್ ಬಂದ್ಬಿಟ್ಟು 3127 ರೂಪಾಯಿ ಅಪ್ಡೇಟ್ ಆಗಿದೆ. ಬಟ್ ಅವೇಟೆಡ್ ಅಂತ ಇದೆ ಬ್ರೋ. DBT ನಲ್ಲಿ ಪುಷ್ ನೋ ಅಂತ ಇದೆ. ಬಟ್ ಅವೇಟೆಡ್ ಅಂತ ಇದೆ, ಅಮೌಂಟ್ ಬರುತ್ತಾ ಅಂತ ಹೇಳ್ಬಿಟ್ಟು ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿದ್ರು. ಆಕ್ಚುಲ್ ಆಗಿ ಖಂಡಿತವಾಗ್ಲೂ ಕೂಡ ಬರುತ್ತೆ. ಯಾರ್ದೆಲ್ಲ 2025 ಮತ್ತೆ 26 ಇಂದು ಅಪ್ಲಿಕೇಶನ್ ಅನ್ನುವಂಥದ್ದು ವೆರಿಫಿಕೇಶನ್ ಆಗಿ DBT ಅನ್ನುವಂಥದ್ದು ಕೆಲವೊಬ್ಬರಿಗೆ ಪುಷ್ ಆಗಿದೆ ಅಂತಾನೂ ಕೂಡ ಕೇಳ್ಪಟ್ಟೆ. ಒಂದ್ ವೇಳೆ ಆತರ DBT ಅನ್ನುವಂಥದ್ದು ಪುಷ್ ಆಗಿದೆ ಅಂದ್ರೆ ಅಮೌಂಟ್ ನೆಕ್ಸ್ಟ್ ತಿಂಗಳು ಒಳಗಡೆ ರಿಸೀವ್ ಆಗುತ್ತೆ ಅಂತಾನೆ ಹೇಳ್ಬೋದು. 25 ಮತ್ತೆ 26 ನ ಒಂದು ಸ್ಕಾಲರ್ಶಿಪ್ ಮಾತ್ರ. 24 ಮತ್ತೆ 25 ನ ಒಂದು ಸ್ಕಾಲರ್ಶಿಪ್ ಈ ಮಂತ್ ಒಳಗಡೆ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಕಾದ್ ನೋಡ್ಬೇಕಾಗುತ್ತೆ, ಯಾವಾಗ ಕ್ಲಿಯರ್ ಆಗುತ್ತೋ ಗೊತ್ತಿಲ್ಲ. ಅವ್ರು ಹೇಳೋದನ್ನ ನಾನು ಹೇಳ್ತಿದ್ದೀನಿ ಅಷ್ಟೇ. ಬಟ್ 2025 ಮತ್ತೆ 26 ನ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಬಂದ್ಬಿಟ್ಟು ತುಂಬಾ ಜನದಿಂದ ವೆರಿಫಿಕೇಶನ್ ಆಗಬೇಕಾಗಿದೆ. ಮತ್ತೆ 3127 ರೂಪಾಯಿ ಸಮಥಿಂಗ್ ಏನೋ ಅಪ್ಡೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಅಲ್ಲಿ ನಿಮ್ಗೆ ಅವೇಟೆಡ್ ಅಂತ ಇದೆ. ಸೊ ಅಲ್ಲಿ ನಿಮ್ಗೆ ಇಲ್ಲಿ ಅವೇಟೆಡ್ ಅಂತ ಇದೆ ಅಂತ ಹೇಳೋದಾದ್ರೆ ಅದು ಕೂಡ ನೆಕ್ಸ್ಟ್ ಫೆಬ್ರವರಿ ಮಂತ್ ಒಳಗಡೆ ನಿಮ್ಗೆ ಇಲ್ಲಿ ಕ್ರೆಡಿಟ್ ಆಗಬಹುದು. ಕಾಯ್ಬೇಕಾಗುತ್ತೆ ನೀವು ಅಷ್ಟೇ, ಇನ್ನೇನು ಇಲ್ಲ. ಬಟ್ ತುಂಬಾ ಜನ ಬಂದು ಬ್ರೋ ನಂದು ಏನೋ ಹಾಫ್ ಅಮೌಂಟ್ ಬಂದಿದೆ ಬ್ರೋ, ಇನ್ನು ಹಾಫ್ ಅಮೌಂಟ್ ಯಾವಾಗ ಬರುತ್ತೆ ಅಂತಾನು ಕೂಡ ತುಂಬಾ ಜನ ಕೇಳ್ತಿದ್ರಿ. ತುಂಬಾ ಜನಕ್ಕೆ ಕಾಲ್ ವೆರಿಫಿಕೇಶನ್ ಕೂಡ ಬರ್ತಿದೆ. ಸೊ ನೆನ್ನೆ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೂ ಕೂಡ ಕಮೆಂಟ್ಸ್ ಅಲ್ಲಿ ರಿಪ್ಲೈ ಮಾಡಿದ್ದೀನಿ ನಾನು. ತುಂಬಾ ಜನಕ್ಕೆ ಬ್ರೋ ತಾಲೂಕ್ ಆಫೀಸಲ್ಲಿ ಹೋದ್ರೆ ಆ ಆಫೀಸ್ಗೆ ಹೋಗಿ ಈ ಆಫೀಸ್ಗೆ ಹೋಗಿ ಮತ್ತೆ ಅಪ್ಲಿಕೇಶನ್ ಚೆಕ್ ಮಾಡ್ತಾರೆ, ಪೆಂಡಿಂಗ್ ಅಂತ ಇದೆ, ನೆಕ್ಸ್ಟ್ ಯಾವಾಗನ ಬನ್ನಿ. ಸೊ ಈ ತರ ಎಲ್ಲ ಹೇಳ್ತಿದ್ರೆ ಬ್ರೋ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರೆ. ಒಂದು ವೇಳೆ ನೀವು ತಾಲೂಕ್ ಆಫೀಸ್ಗೆ ಹೋಗ್ಬಿಟ್ಟು ವೆರಿಫಿಕೇಶನ್ ಮಾಡಿಸ್ಕೊಂಡಿದ್ದೀರಾ ಅಂತ ಹೇಳೋದಾದ್ರೆ ಗುಡ್. ತಾಲೂಕ್ ಆಫೀಸ್ ಹೋದ್ರೂ ಕೂಡ ಕೆಲಸ ಆಗ್ಲಿಲ್ಲ ಅಂದ್ರೆ ಫಸ್ಟ್ ಅವ್ರ ಕಸ್ಟಮರ್ ಸಪೋರ್ಟ್ಗೆ ಕಾಲ್ ಮಾಡಿ, ಇಲ್ಲಾಂದ್ರೆ ಮೇಲ್ ಮಾಡಿ. ಓಕೆನಾ? ತುಂಬಾ ಜನ ಬಂದು ಕಾಲ್ ಮಾಡಿದ್ರು ಕೂಡ ರಿಸೀವ್ ಮಾಡ್ತಿಲ್ಲ ಬ್ರೋ, ಬಿಸಿ ಬರ್ತಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಹೇಳ್ತಿದ್ದಾರೆ. ಇನ್ನೊಂದ್ ಸತಿ ಮಾಡಿ. ಪ್ರತಿ ಸತಿನೂ ಕೂಡ ದಿನಕ್ಕೆ ಒಂದ್ 2-3 ಸತಿಯನ್ನ ನೀವು ಟ್ರೈ ಮಾಡ್ಬೇಕಾಗುತ್ತೆ. ಒಂದ್ ಸತಿ ಕಾಲ್ ಕನೆಕ್ಟ್ ಆಗುತ್ತೆ, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಈ ತರ ಆಗಿದೆ, ಯಾವ ಡಿಪಾರ್ಟ್ಮೆಂಟ್ ಅಂಡರ್ಗೆ ಹೋಗ್ಬಿಟ್ಟು ನನಗೆ ವೆರಿಫಿಕೇಶನ್ ಮಾಡಿಸ್ಕೋಬೇಕು, ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೇಳಿದೀರಾ ಅಂದ್ರೆ 100% ಅವ್ರು ನಿಮ್ಗೆ ಏನು ಸೊಲ್ಯೂಷನ್ ಕೊಡ್ತಾರೆ. ಸೊ ಅದಕ್ಕಿಂತ ಮುಂಚೆ ನೀವು ಅಮೌಂಟ್ ಇಸ್ಕೊಂತಿದ್ದಾರೆ ಅಂತಾನು ಕೂಡ ತುಂಬಾ ಜನ ಬಂದ್ಬಿಟ್ಟು ಕಮೆಂಟ್ ಮಾಡಿದ್ರು. ಯಾವುದೇ ಕಾರಣಕ್ಕೂ ಅಮೌಂಟ್ ಕೇಳೋದಿಲ್ಲ, ಜಸ್ಟ್ ವೆರಿಫಿಕೇಶನ್ ಪ್ರೋಸೆಸ್ ಅಷ್ಟೇ. ಅದು ನಿಮ್ಮ ಒಂದು ವೆರಿಫಿಕೇಶನ್ ಡಾಕ್ಯುಮೆಂಟ್ಸ್ ನ ವೆರಿಫಿಕೇಶನ್ ಮಾಡ್ತಾರೆ ಅಷ್ಟೇ. ಸೊ ನಿಮ್ದು ಜಾನ್ವರಿಯಿಂದ ಇಲ್ಲಿ ತನಕ ಕೂಡ ಅಪ್ಲಿಕೇಶನ್ ಅಲ್ಲಿ ಏನೂ ಚೇಂಜಸ್ ಆಗಿಲ್ಲ ಅಂದ್ರೆ ದಯವಿಟ್ಟು ಹೋಗ್ಬಿಟ್ಟು ಡಿಪಾರ್ಟ್ಮೆಂಟ್ ಅಂಡರ್ ನಲ್ಲಿ ವೆರಿಫಿಕೇಶನ್ ನ ಮಾಡಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಕ್ಕೆ ಹೋಗ್ಬಿಡಿ, ಅಮೌಂಟ್ ಬರೋದಿಲ್ಲ. ಸೊ ನಾನು ನೆನ್ನೆ ಎಲ್ಲರಿಗೂ ಕೂಡ ರಿಪ್ಲೈ ಮಾಡಿ ಅದೇ ಹೇಳ್ತಿರೋದು. ಯಾರ್ದೆಲ್ಲ ಇನ್ನ ಅಪ್ಲಿಕೇಶನ್ ಸ್ಟೇಟಸ್ ನಲ್ಲಿ ಚೂರೂ ಕೂಡ ಏನೂ ಡಿಫ್ರೆನ್ಸ್ ಆಗಿಲ್ಲ ಅಂದ್ರೆ ಅಪ್ಲಿಕೇಶನ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ, ಇಲ್ಲ ಅಂದ್ರೆ ಅಮೌಂಟ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಯಾರ್ದೆಲ್ಲ ಇವಾಗ 2025 ಮತ್ತೆ 26 ನ ಒಂದು ಸ್ಕಾಲರ್ಶಿಪ್ ಅನ್ನುವಂಥದ್ದು ವೆರಿಫಿಕೇಶನ್ ಆಗಿದೆಯೋ ಅವ್ರಿಗೆಲ್ಲರಿಗೂ ಕೂಡ ಅಮೌಂಟ್ ಬರುತ್ತೆ. ಒಂದ್ ವೇಳೆ ಅವೇಟೆಡ್ ಅಂತ ಇತ್ತು ಅಂತ ಹೇಳೋದಾದ್ರೆ ಫೆಬ್ರವರಿ ಒಳಗೆ ಅಮೌಂಟ್ ರಿಸೀವ್ ಆಗಬಹುದು, ನೋಡೋಣಂತೆ. ಓಕೆನಾ? ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.